ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿ.ಎ. ಸಾಯಿ ಆಕಾಶ್, ಹುಬ್ಬಳ್ಳಿಯಿಂದ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಡ್ಯೂ ಡೇಟ್ ಫೈಲ್ ಮಾಡೋಕ್ಕೆ ಕೇವಲ 12 ದಿನ ಮಾತ್ರ ಉಳಿದಿದೆ. ಈ ಡ್ಯೂ ಡೇಟ್ ಟೈಮಲ್ಲಿ ಅರ್ಜೆಂಟ್ ಬೇಸಿಸಲ್ಲಿ ಈ ವಿಡಿಯೋ ಮಾಡೋತಿರೋ ಇಂಟೆನ್ಷನ್ ಏನಪ್ಪ ಅಂದರೆ, ಸಾಕಷ್ಟು ಜನ ನಿಮ್ಮ ಆಫೀಸಲ್ಲಿ ಇರ್ಬೋದು, ಅಥವಾ ಯೂಟ್ಯೂಬಲ್ಲಿ ನೋಡಿರ್ಬೋದು, ಅಥವಾ ಈ ಆನ್ಲೈನ್ ವೆಬ್ಸೈಟ್ಸಲ್ಲಿ ನೋಡಿರ್ಬೋದು, ಅಥವಾ ಯಾರೋ ಪರಿಚಯ ಇದ್ದಾರೆ ಅಂತ ಅವ್ರ ಹತ್ರ ಇರ್ಬೋದು, ನಾನ್ ಪ್ರೊಫೆಷನಲ್ಸ್ ಕಡೆಯಿಂದ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನೀವು ಫೈಲ್ ಮಾಡ್ತಾ ಇದ್ದೀರಾ ಅಥವಾ ಮಾಡಿಸ್ತಾ ಇದ್ದೀರಾ. ಒನ್ ಥಿಂಗ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ, ನೀವೇನು ಪ್ರೀಫಿಲ್ ITR ಸಬ್ಮಿಟ್ ಮಾಡ್ತಿರಲ್ಲ, ಅದು AIS TIS ಇಂದ ಡೇಟಾ ಫ್ಲೋ ಆಗಿ ಬರುತ್ತೆ. ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆಯಲ್ಲ, ಅದು AIS TIS ಡೇಟಾ. ಇಲ್ಲಿ ಕ್ಲಿಯರ್ಲಿ ಹೇಳಿದೆ, ಟ್ಯಾಕ್ಸ್ ಪೇಯರ್ ಈಸ್ ಎಕ್ಸ್ಪೆಕ್ಟೆಡ್ ಟು ಚೆಕ್ ಆಲ್ ರಿಲೇಟೆಡ್ ಇನ್ಫಾರ್ಮೇಶನ್ ಆ್ಯಂಡ್ ರಿಪೋರ್ಟ್ ಕಂಪ್ಲೀಟ್ ಆ್ಯಂಡ್ ಅಕ್ಯುರೇಟ್ ಇನ್ಫಾರ್ಮೇಶನ್ ಇನ್ ದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಸೊ ನಿಮ್ಗೆ ಏನು ಪ್ರೀಫಿಲ್ಡ್ ITR ನೀವು ಸಬ್ಮಿಟ್ ಮಾಡ್ತಿದ್ದೀರಾ, ಇಟ್ ಈಸ್ ಜಸ್ಟ್ ದ ಇನ್ಫಾರ್ಮೇಶನ್ ದಟ್ ಈಸ್ ಅವೈಲೇಬಲ್ ವಿತ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪ್ರೆಸೆಂಟ್ಲಿ. ಅದು ಬೈಂಡಿಂಗ್ ಡಾಕ್ಯುಮೆಂಟ್ ಅಲ್ಲ. AIS TIS ಯಾವತ್ತೂ ಬೈಂಡಿಂಗ್ ಡಾಕ್ಯುಮೆಂಟ್ ಅಲ್ಲ. ಸೊ ನೀವು ಬರೀ ಪ್ರೀಫಿಲ್ ITR ನೋಡಿ ರಿಟರ್ನ್ನ ನೆಕ್ಸ್ಟ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ರೆ ನೀವು ತಪ್ಪು ಮಾಡ್ತಾ ಇದ್ದೀರಾ. AIS TIS ಯಾವತ್ತೂ ನಿಮ್ಮ ಬೈಂಡಿಂಗ್ ಡಾಕ್ಯುಮೆಂಟ್ ಅಲ್ಲ. ನಿಮ್ಮ ಇಂಟ್ರೆಸ್ಟ್ ಇನ್ಕಮ್ಗೆ ನಿಮಗೆ ಬೈಂಡಿಂಗ್ ಡಾಕ್ಯುಮೆಂಟ್ ನಿಮ್ಮ ಸೋರ್ಸ್ ಡಾಕ್ಯುಮೆಂಟ್, ನಿಮ್ಮ ಇಂಟ್ರೆಸ್ಟ್ ಸರ್ಟಿಫಿಕೇಟ್. ನಿಮ್ಮ ಡಿವಿಡೆಂಟ್ ಇನ್ಕಮ್ಗೆ ನಿಮ್ಮ ಬೈಂಡಿಂಗ್ ಡಾಕ್ಯುಮೆಂಟ್ ನಿಮ್ಮ ಡಿಮ್ಯಾಟ್ ಸ್ಟೇಟ್ಮೆಂಟ್, ನಿಮ್ಮ ಬ್ಯಾಂಕ್ ಅಕೌಂಟ್. ಸೊ ಪ್ರೀಫಿಲ್ ಡೇಟಾ ಏನಿದೆ ಅದರ ಮೇಲೆ 100% ರಿಲಯಬಿಲಿಟಿ ಇಲ್ಲ, ಅದಕ್ಕೆ ಲೀಗಲ್ ಸ್ಟ್ಯಾಂಡಿಂಗ್ ಇಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊರಿ. ಸೆಕೆಂಡ್ ಥಿಂಗ್, ಎಲ್ಲರಿಗೂ ಮೋಸ್ಟ್ ಫೇವ್ರೇಟ್ ITR ಇಸ್ ITR 1. ಎಲ್ಲರೂ ಏನು ಮಾಡ್ತಾರೆ, ITR 1 ಫೈಲ್ ಮಾಡ್ತಾರೆ. ಬಿಕಾಸ್ ದಟ್ ಈಸ್ ವೆರಿ ಸಿಂಪಲ್. ಫಾರ್ಮ್ 16 ತಗೋತೀರಾ, ಪ್ರೀಫಿಲ್ ಡೇಟಾ ಬಂದಿರುತ್ತೆ, ITR 1 ಫೈಲ್ ಮಾಡ್ತೀರಾ. ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಈ ಕೆಳಗಡೆ ಇರೋ ಯಾವುದಾದ್ರೂ ಒಂದು ಕ್ರೈಟೀರಿಯಾದಲ್ಲಿ ನೀವು ಫಿಲ್ ಆದರೆ, ನೀವು ITR 1 ಫೈಲ್ ಮಾಡಿದರೆ ದಯಮಾಡಿ ಆ ರಿಟರ್ನ್ನ ನೀವು ಇಮಿಡಿಯೇಟ್ಲಿ ರಿವೈಸ್ ಮಾಡಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡಿದ್ದೀರಾ, ಅಂದರೆ ಶೇರ್ಸ್ ತೊಗೊಂಡಿದ್ದೀರಾ, ಶೇರ್ಸ್ ಸೇಲ್ ಮಾಡಿದ್ದೀರಾ, ಮ್ಯೂಚುವಲ್ ಫಂಡ್ ಸೇಲ್ ಮಾಡಿದ್ದೀರಾ, ಅಥವಾ F&O ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡಿಂಗ್ ಮಾಡಿದ್ದೀರಾ, ಇಂಟ್ರಾಡೇ ಟ್ರೇಡಿಂಗ್ ಮಾಡಿದ್ದೀರಾ, ಅಥವಾ VDA ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡಿಂಗ್ ಮಾಡಿದ್ದೀರಾ, ನಿಮಗೆ ITR 1 ಅಪ್ಲಿಕೇಬಲ್ಲೇ ಇಲ್ಲ. ನಿಮ್ಮ ಹತ್ರ ಒಂದಕ್ಕಿಂತ ಜಾಸ್ತಿ ಹೌಸ್ ಪ್ರಾಪರ್ಟಿ ಇದೆ, ಅಂದರೆ ರೆಂಟಲ್ ಇನ್ಕಮ್ ಒಂದು ಮನೆ ಅಥವಾ ಅದ್ರ ಒಂದಕ್ಕಿಂತ ಜಾಸ್ತಿ ಮನೆ ಅಂತ ಬರ್ತಾ ಇದ್ರೆ ITR 1 ಫೈಲ್ ಮಾಡಂಗಿಲ್ಲ. ನಿಮ್ಮ ಟೋಟಲ್ ಇನ್ಕಮ್ 50 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ITR 1 ಫೈಲ್ ಮಾಡಂಗಿಲ್ಲ. ನೀವು ನಾನ್ ರೆಸಿಡೆಂಟ್ ಇದ್ರೆ ITR 1 ಫೈಲ್ ಮಾಡಂಗಿಲ್ಲ. ಸೆಕ್ಷನ್ 192, 193, 194, 194A ಈ 4 ಸೆಕ್ಷನ್ ಬಿಟ್ಟು ಬೇರೆ ಯಾವುದೇ ಸೆಕ್ಷನಲ್ಲಿ ನಿಮ್ಮ TDS ಡಿಡಕ್ಟ್ ಆಗಿದ್ರೆ ನಿಮ್ಮ ಮೇಲೆ ITR 1 ಅಪ್ಲಿಕೇಬಲ್ ಇಲ್ಲ. ನಿಮ್ದು ಅಗ್ರಿಕಲ್ಚರಲ್ ಇನ್ಕಮ್ ಮೋರ್ ದನ್ 5,000 ಇದ್ರೆ ITR 1 ನೀವು ಫೈಲ್ ಮಾಡಿದ್ರೆ ಅದು ತಪ್ಪಾಗಿ ಹೋಗಿರುತ್ತೆ. ನೀವು ಯಾವುದಾದ್ರೂ ಕಂಪ್ನಿಯಲ್ಲಿ ಡೈರೆಕ್ಟರ್ ಇದ್ರೆ ನೀವು ITR 1 ಫೈಲ್ ಮಾಡಕ್ಕೆ ಬರಲ್ಲ. ನೀವು ಯಾವುದಾದ್ರೂ ಅನ್ಲಿಸ್ಟೆಡ್ ಕಂಪ್ನಿಯಲ್ಲಿ ಅಂದರೆ ಪ್ರೈವೇಟ್ ಕಂಪ್ನಿಯಲ್ಲಿ ನಿಮ್ಮ ಓನರ್ಶಿಪ್ ಇದ್ರೆ ನೀವು ITR 1 ಫೈಲ್ ಮಾಡಕ್ಕೆ ಬರಲ್ಲ. ದಯವಿಟ್ಟು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕೇವಲ ರೀಫಂಡ್ ತಗೊಳ್ಳೋದಕ್ಕೆ ಅಲ್ಲ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ವೇರ್ ಇನ್ ಯು ಆರ್ ಗಿವಿಂಗ್ ಯುವರ್ ಇನ್ಫಾರ್ಮೇಷನ್ ಟು ದ ಸೆಂಟ್ರಲ್ ಗವರ್ಮೆಂಟ್. ದಯವಿಟ್ಟು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಯಾರಾದರೂ ಈ ಕ್ರೈಟೀರಿಯಲ್ಲಿ ಬಂದು ತಪ್ಪು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದರೆ ರಿವೈಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ ತಕ್ಷಣ ವೆರಿಫೈ ಮಾಡೋದನ್ನು ಮರಿಬೇಡಿ. ವೆರಿಫೈ ಮಾಡಾದ್ಮೇಲೂ ಕೆಲವೊಂದು ಸತಿ ಡಿಫೆಕ್ಟಿವ್ ರಿಟರ್ನ್ ನೋಟಿಸ್ ಬರುತ್ತೆ. ಡಿಫೆಕ್ಟಿವ್ ರಿಟರ್ನ್ ನೋಟಿಸ್ ಬಂದಾಗ ಆ ನೋಟಿಸಲ್ಲಿ ಟೈಮ್ ಲಿಮಿಟ್ ಕೊಟ್ಟಿರ್ತಾರೆ ಆಫೀಸರ್. ಆ ಟೈಮ್ ಲಿಮಿಟಲ್ಲಿ ನೀವು ಡಿಫೆಕ್ಟಿವ್ ರಿಟರ್ನ್ನ ಸರಿ ಮಾಡಿದರೆ ಮಾತ್ರ ನಿಮ್ಮದು ಡೇಟ್ ಆಫ್ ಫೈಲಿಂಗ್ ಆಫ್ ರಿಟರ್ನ್ ಒರಿಜಿನಲ್ ರಿಟರ್ನ್ದು ತಗೊಳುತ್ತೆ. ಇಲ್ಲ ಅಂತಂದರೆ ಡಿಫೆಕ್ಟಿವ್ ರಿಟರ್ನ್ಗೆ ನೀವು ವಿದಿನ್ ಟೈಮ್ ಲಿಮಿಟ್ ರಿಪ್ಲೈ ಮಾಡಲಿಲ್ಲ ಅಂದರೆ ಇಟ್ ಈಸ್ ಕನ್ಸಿಡರ್ಡ್ ದಟ್ ನೀವು ರಿಟರ್ನೇ ಫೈಲ್ ಮಾಡಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಈ ಥರ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಬೇಡಿ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬ್ಯಾಕ್ ಎಂಡಲ್ಲಿ ಸಿಕ್ಕಾಪಟ್ಟೆ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಮುಂದೆ ನೋಟಿಸಸ್ನ ಕಳಿಸುತ್ತೆ. ಪ್ಲೀಸ್ ಇಂಥ ಮಿಸ್ಟೇಕ್ಸ್ ನೀವು ಮಾಡಿದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಾಗ ದಯಮಾಡಿ ಇಮಿಡಿಯೇಟ್ಲಿ ನಿಮ್ಮ CA ಅಥವಾ ನಿಮ್ಮ ಟ್ಯಾಕ್ಸ್ ಕನ್ಸಲ್ಟೆಂಟ್ನ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಪ್ರಾಪರ್ ರಿಪೋರ್ಟಿಂಗ್ ಮಾಡಿಸಿ. ಥ್ಯಾಂಕ್ ಯು.